ಸ್ನೇಹಿತರೆ ನಮಸ್ಕಾರ. ನಾನು ಬೆಂಗಳೂರಿಗೆ ಮೊಮ್ಮಗು ನೋಡ್ಲಿಕ್ಕೆ ಬಂದಿದ್ದೆ. ನಮ್ಮ ಹುಡುಗ ಮಾರ್ಕೆಟ್ಗೆ ಹೋಗೋಣ ಬನ್ನಿ ಡ್ಯಾಡಿ ನೋಡೋರಿ ಅಂತ ಹೇಳಿ ಕರ್ಕೊಂಡು ಹೋದ. ಎಲ್ಲ ಮನೆ ಬೇಕಾದ ಒಂದು ಸಾಮಾನುಗಳನ್ನೆಲ್ಲ ಖರೀದಿ ಮಾಡಿದ್ದು ಆಯಿತು. ಖರೀದಿ ಮಾಡಿಬಿಟ್ಟು ಮನೆಗೆ ಬರಬೇಕಾದ್ರೆ ನಮ್ಮ ಹುಡುಗನಿಗೆ ಹೇಳಿದೆ, ಒಂದು ವಿಡಿಯೋ ಮಾಡ್ಕೊತೀನಪ್ಪ, ಯೂಟ್ಯೂಬ್ನ ಎಷ್ಟೋ ಜನಗಳಿಗೆ ಇಲ್ಲಿ ಮಾರ್ಕೆಟು ಈ ಥರ ಇದೆ ಅಂತ ಗೊತ್ತಿಲ್ಲ, ಇದನ್ನು ನಾನು ಯೂಟ್ಯೂಬ್ ಸ್ನೇಹಿತರುಗಳಿಗೆ ಶೇರ್ ಮಾಡ್ಕೋಬೇಕಾಗತ್ತೆ ಅಂತಂದೆ. ಆಯಿತು ಮಾಡ್ಕೊಳ್ಳಿ ಡ್ಯಾಡಿ ಅಂದ. ಅವನು ಗಾಡಿ ಓಡಿಸ್ತಾ ಇದ್ದಾನೆ, ನಾನು ಮೊಬೈಲ್ ಇಟ್ಕೊಂಡು ಕೂತಿದ್ದೀನಿ, ವೀಡಿಯೋ ಮಾಡ್ತಾಯಿದ್ದೀನಿ. ಇಲ್ಲಿ ಎಲ್ಲ ಥರದ ವಸ್ತುಗಳು ಸಿಗ್ತವೆ. ನಾವು ಖರೀದಿ ಮಾಡೋರು ಜೋಪಾನ ಮಾಡಬೇಕಾಗತ್ತೆ. ಲಾಸು ಅನ್ನೋದು ಬಿಟ್ಬಿಡ್ಬೇಕು, ಚೆನ್ನಾಗಿದೆ ಪರವಾಗಿಲ್ಲ ಅನ್ನೋದು ತಗೋಬೇಕು ಅಷ್ಟೇ. ಆಯಿತಾ? ಕೆಲವು ಕಾಸು ತಕ್ಕ ಅಜ್ಜಯ ಅಂತ ಹೇಳ್ತಾರಲ್ಲ ಹಿರೀಕರು, ಹಂಗೂ ಇರ್ತವೆ. ಇವು ಸಣ್ತರು ಹಂಗೂ ಇರ್ತವೆ. ಅದನ್ನು ಯಾವ್ದು ಸರಿ ಅನಿಸುತ್ತೋ, ನಮ್ಗೆ ಯಾವ್ದು ಬೇಕೋ ಅದನ್ನು ನಾವು ತಗೋಬೇಕು ಅಷ್ಟೇ. ಬೇಡ ಅನ್ನೋದನ್ನು ಬಿಟ್ಟಾಕ್ಬಿಟ್ಟು ಮನೆ ಕಡೆ ಬರ್ತಾ ಇರಬೇಕು. ಅಂತೂ ಇಂತೂ ಒಂದು ವಿಡಿಯೋ ಮಾಡಿದೆ. ವಿಡಿಯೋ ಮಾಡಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಿಮಗೆ ಈ ಮಾರ್ಕೆಟು ಹಿಡಿಸಿರ್ತದೆ ಅಂತ ನನಗನ್ಸುತ್ತೆ. ತಮಗೇನಾದ್ರು ಬೇರೆ ಅಭಿಪ್ರಾಯಗಳಿದ್ದರೆ ನಮಗೆ ಕಮೆಂಟ್ ಮುಖಾಂತರನೂ ತಿಳಿಸ್ಬೋದು. ಮಾರ್ಕೆಟ್ ಎಲ್ಲಿ ಬರುತ್ತೆ ಅಂತ ಕೇಳಲಿಕ್ಕೂ ಕೂಡ ಕಮೆಂಟ್ ಮುಖಾಂತರ, ಕಮೆಂಟ್ ಬಾಕ್ಸ್ ಓಪನ್ ಆಗಿದೆ, ಕಮೆಂಟಲ್ಲಿ ನೀವು ತಿಳಿಸಿ. ನನಗೆ ಯೂಟ್ಯೂಬು ಹೊಸ ಚಾನಲ್ ಆದ್ದರಿಂದ ತಕ್ಕ ಮಟ್ಟಿಗೆ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ಅಷ್ಟೇ. ಅನುಭವ ಆಯ್ತಾ ಸರಿಯಾಗುತ್ತೆ. ಈಗ ಏನೋ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಒಂದು ಸ್ವಲ್ಪ ಸಹಕರಿಸ್ಬೇಕು. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕು ಕಮೆಂಟ್ ಮುಖಾಂತರ ನಮಗೆ ಹಂಚ್ಕೊಳ್ಳಿ. ನಾವು ಯಾವ್ದು ಸರಿ ಯಾವ್ದು ತಪ್ಪು ಅಂತ ತಿಳ್ಕೊಂಡು ಸರಿಯಾಗಿರೋ ಮಾರ್ಗದಲ್ಲಿ ಹೋಗ್ಬೇಕಾಗುತ್ತದೆ. ಹಾಗಾಗಿ ನಿಮಗೆ ಲೈಕು ಕಮೆಂಟು ಅಲ್ಲದೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಬೇಕಾಗುತ್ತೆ. ಹಾಗಾದರೆ ನಿಮಗೆ ನೋಟಿಫಿಕೇಷನ್ಗಳೆಲ್ಲ ಬರ್ತಾ ಇರ್ತವೆ. ನಾವು ಮಾಡಿದ ವೀಡಿಯೋಗಳೆಲ್ಲೂ ಕೂಡ ನಿಮಗೆ ತಲುಪ್ತವೆ. ಇಷ್ಟು ಹೇಳ್ತಾ ನನ್ನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು ಸ್ನೇಹಿತರೆ. ಬಾಯ್.